ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ನಾವು ಯೋಚನೆ ಮಾಡಿದ್ರೆ ಸಾಕಾಗೋದಿಲ್ಲ. ಇದು ಈಗ ನಾವು ಆಮೂಲಾಗ್ರ ಬದಲಾವಣೆ ಸಮಾಜಕ್ಕೆ ಬೇಕಾಗಿದೆ. ಮತ್ತು ಸಮಾಜವಾದ ವಿಚಾರಗಳ ಆಧಾರದ ಮೇಲೆ ನಾವು ಯೋಚನೆ ಮಾಡಬೇಕಾಗಿದೆ. ಆಗ ಮಾತ್ರ ನಿಜವಾಗ್ಲೂ ಎಲ್ಲರ ವಿಮೋಚನೆ, ಮುಖ್ಯವಾಗಿ ಹೆಣ್ಣುಮಕ್ಕಳ ವಿಮೋಚನೆ ಸಾಧ್ಯ. ಈ ವಿಚಾರನ ಹೆಣ್ಮಕ್ಳ ಹತ್ರ ಕೊಂಡೊಯ್ಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಸ್ನೇಹಿತರೆ. ಜಸ್ಟ್ ನಾವು ಮೇಲ್ನೋಟಕ್ಕೆ ಯಾವುದೋ ಒಂದು ಹೆಣ್ಮಕ್ಳ ಮೇಲೆ ಆಗ್ತಾರೋ ಅಗೋರ ವಿರುದ್ಧ ಹೋರಾಟ ಅಷ್ಟೇ ಅಲ್ಲ. ಇದು ವೈಚಾರಿಕ ಸಂಘರ್ಷ, ಮೈಂಡ್ಸೆಟ್ನ ಬದಲಾವಣೆ ಮಾಡೋದಕ್ಕೆ ಕೈಗೆತ್ಕೊಂಡಿರುವಂಥ ಸಮರ. ಹಾಗೆಯೇ ಸಂಘಟನಾತ್ಮಕವಾಗಿಯೂ ಸಹ ಎಲ್ಲ ಕಡೆ ನಾವು ಹೆಣ್ಮಕ್ಳನ್ನ ಸಜ್ಜುಗೊಳಿಸ್ತಾ ಇದ್ದೀವಿ. ಒಂದು ಬುಡ ಮಟ್ಟದಿಂದ ಹಿಡಿದು ಒಂದು ಅಧಿಕಾರಿ ಲೆವೆಲಲ್ಲಿರೋವಂಥ ಎಲ್ಲ ಹೆಣ್ಮಕ್ಳನ್ನ ನಾವು ಸೇರಿಸ್ಕೊಂಡು ಈ ಒಂದು ಹೋರಾಟವನ್ನು ಇನ್ನಷ್ಟು ಉನ್ನತ ಹಂತಕ್ಕೆ ತೊಗೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಈಗಾಗಲೇ ನಿಮ್ಮ ಕೈ ಸೇರಿರೋವಂಥ ಈ ಪುಸ್ತಕದಲ್ಲಿ ಎಷ್ಟೋ ವಿಷಯಗಳ ಬಗ್ಗೆ ನಾವು ಈ ಡೀಲ್ ಆಗಿದೆ. ಅಂದರೆ ಸ್ತ್ರೀಭ್ರೂಣ ಹತ್ಯೆ ಆಗಿರ್ಬೋದು, ಮರ್ಯಾದೆಗೇಡು ಸಮಸ್ಯೆ ಆಗಿರಬಹುದು, ಅಥವಾ ಈಗ ಪ್ರತಿಯೊಂದು ಮನೆಯನ್ನು, ಪ್ರತಿ ಪೋಷಕರನ್ನ, ತಂದೆ ತಾಯಂದಿರನ್ನ ಕಾಡ್ತಾ ಇರುವಂತಹ ಈ ಸಾಮಾಜಿಕ ಮಾಧ್ಯಮಗಳ ಹಾವಳಿ ಆಗಿರಬಹುದು. ಇವತ್ತು ಇಂಟರ್ನೆಟ್ಟು, ಜಾಲತಾಣ ಇದ್ರದ್ದಂತೂ ದೊಡ್ಡ ರೀತಿಯಲ್ಲಿ ನಮ್ಮ ಮನಸ್ಸುಗಳನ್ನ ಆವರಿಸ್ಕೊಂಡ್ಬಿಟ್ಟಿದೆ. ಜಸ್ಟ್ ಒನ್ ಟಚ್ಚಲ್ಲಿ ಇಡೀ ಪ್ರಪಂಚ ನಮಗೆ ಸಿಕ್ಬಿಡುತ್ತೆ. ಅಂಗೈಯಲ್ಲೇ ಈ ಬ್ರಹ್ಮರಾಕ್ಷಸ ಕೂತ್ಕೊಂಡಿದೆ. ನಮ್ಮ ಕೈಯಲ್ಲೇ ನಾವೇ ಅದನ್ನ ಬರ್ಮಾಡ್ಕೊಳ್ತೀವಿ ಪಡಂಭೂತವನ್ನು. ಇವತ್ತು ಈ ಒಂದು ಏನು ಮೊಬೈಲ್ ಆಗಿರಬಹುದು, ಅಥವಾ ಬೇರೆ ಬೇರೆ ಇಂಟರ್ನೆಟ್ ಸಾಮಗ್ರಿಗಳಾಗಿರಬಹುದು, ಅದ್ರ ಮೂಲಕ ನಾವು ಸಾಮಾಜಿಕ ಜಾಲತಾಣನ ತಲುಪ್ತೀವಿ. ನಮಗೇ ಗೊತ್ತಿಲ್ಲದೇ ಅದರೊಳಗಡೆ ಮುಳುಗೋಗ್ತಾ ಇದ್ದೀವಿ. ಈಗ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ರು ನಾನೇ ಒಂದು ದಿನದಲ್ಲಿ ಎಷ್ಟೋ ಗಂಟೆಗಳು ನನ್ನ ಸಮಯ ವ್ಯಯ ಆಗ್ತಾ ಇದೆ. ನನ್ನ ಮಾಹಿತಿಗೋಸ್ಕರ, ತಂತ್ರಜ್ಞಾನ ಜ್ಞಾನಕ್ಕೋಸ್ಕರ ನಾನು ಅದಕ್ಕೆ ಎಂಟ್ರಾದ್ರೂ ನನಗೆ ಬೇಡವಾಗಿರುವಂಥ ವಿಷಯಗಳಿಗೂ ಸಹ ನಾನು ತಲುಪೋತಾ ಇದ್ದೀನಿ. ನನ್ನ ಪರಿಸ್ಥಿತಿನೇ ಈ ರೀತಿ ಇದ್ದರೆ ನಮ್ಮ ಮಕ್ಕಳ ಪರಿಸ್ಥಿತಿ ಏನು? ಕುತೂಹಲಕ್ಕೋಸ್ಕರ ಪ್ರಾರಂಭ ಮಾಡುವಂತಹ ಒಂದು ಚಟುವಟಿಕೆ ಸ್ಲೋಲಿ ದಾರೇಳ್ತಾ ಇದ್ದಾರೆ. ಯಾಕೆಂದರೆ ಅವರು ಕಂಟಿನ್ಯೂಸ್ ಆಗಿ ಬ್ಲೂ ಫಿಲಿಮ್ಸು ಮತ್ತೊಂದು ಈ ಥರ ನೋಡಿದಾಗ ಆ ಹೆಣ್ಮಕ್ಳ ಮೇಲೆ ದಾಳಿ ಮಾಡುವಂಥ ಮನಸ್ಸು ಉಂಟಾಗುತ್ತೆ. ಇದನ್ನು ಎಷ್ಟೋ ಮನೋವಿಜ್ಞಾನಿಗಳು ಹೇಳಿರುವಂಥ ಮಾತುಗಳು. ಇದನ್ನು ಯಾವ ರೀತಿ ವಿನ್ಯಾಸ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಮಾಹಿತಿಯೆಲ್ಲ ನಾವು ಈ ಬುಕ್ಕಲ್ಲಿ ಕೊಟ್ಟಿದ್ದೀವಿ. ಒಂದು ಮೊಬೈಲು ಅಥವಾ ಆ್ಯಪ್ನ ಯಾವ ರೀತಿ ವಿನ್ಯಾಸ ಮಾಡ್ತಾರೆ, ಯಾವ ರೀತಿ ಡಿಸೈನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕ್ಷಣ ಕ್ಷಣಕ್ಕೂ ನಾವು ಆ ಒಂದು ಜಾಲಕ್ಕೆ ಒಳಗಾಗಬೇಕು. ಅದು ವಿನ್ಯಾಸ ಮಾಡೋರಲ್ಲಿ ಯಾರೆಲ್ಲ ಇರ್ತಾರೆ ಅಂತ ಹೇಳಿದ್ರೆ, ನಮ್ಮ ಬ್ರೈನ್ ಹೇಗೆ ಫಂಕ್ಷನ್ ಆಗುತ್ತೆ, ಹೇಗೆ ಡೋಪಮೈನು ರಿಲೀಸ್ ಆಗುತ್ತೆ, ಯಾವ ರೀತಿ ನಮ್ಮ ಬ್ರೈನು ಯಾವ್ಯಾವುದಕ್ಕೆ ಅಟ್ರ್ಯಾಕ್ಟ್ ಆಗುತ್ತೆ ಅನ್ನೋದೆಲ್ಲ ಸ್ಟಡಿ ಮಾಡೋದಕ್ಕೋಸ್ಕರ ನರವಿಜ್ಞಾನಿಗಳನ್ನೂ ಸಹ ತೊಡಗಿಸ್ಕೊಳ್ತಾ ಇದ್ದಾರೆ, ಮನೋವಿಜ್ಞಾನಿಗಳನ್ನ ತೊಡಗಿಸ್ಕೊಳ್ತಾ ಇದ್ದಾರೆ, ಶಿಕ್ಷಣ ತಜ್ಞರನ್ನು ತೊಡಗಿಸ್ಕೊಂಡು ವಿನ್ಯಾಸ ಮಾಡ್ತಾ ಇದ್ದಾರೆ. ಏನಕ್ಕೆ? ಯಾವ ರೀತಿ ಅಟ್ರ್ಯಾಕ್ಟ್ ಮಾಡಬೇಕು, ಎಷ್ಟು ಜನ ಅಟ್ರ್ಯಾಕ್ಟ್ ಆಗ್ತಾರೋ ಅಷ್ಟು ಜನ ಕೊಂಡ್ಕೊಳ್ತಾರೆ, ಅಷ್ಟು ಜನ ಸತತವಾಗಿ ಅದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಜೊತೆಗೆ ಅವ್ರು ಎಷ್ಟು ಜನ ತೊಡಗ್ತಾರೋ ಅಷ್ಟು ಲಾಭ ಆ ಒಂದು ಉದ್ದಿಮೆಗಾರರಿಗೆ. ಬಟ್ ನಿಮಗೆಲ್ಲ ಗೊತ್ತಿರ್ಬೋದು, ಆ ಎಲ್ಲ ಉದ್ದಿಮೆಗಾರರು ಯಾರು ಇದರಿಂದ ಇದ್ದಾರೆ ಅಥವಾ ಈ ಉತ್ಪನ್ನಗಳನ್ನ ತಯಾರಿ ಮಾಡ್ತಾ ಇದ್ದಾರೆ, ಅವರು ತಮ್ಮ ಸಂಸಾರ, ತಮ್ಮ ಮಕ್ಕಳನ್ನ ಚೆನ್ನಾಗಿ ಕಾಪಾಡ್ಕೊಳ್ತಾ ಇದ್ದಾರೆ. ಅವ್ರ ಮಕ್ಕಳಿಗೆ ಅವ್ರು ಕೊಡೋದಿಲ್ಲ ಮೊಬೈಲ್ನ. ಅವರು ಮಕ್ಕಳಿಗೆ ಒಂದು ಸ್ಕ್ರೀನ್ ಟೈಮ್ ಅಂತ ಹೇಳಿ ಸ್ವಲ್ಪ ಲಿಮಿಟ್ ಮಾಡಿರ್ತಾರೆ. ಆದರೆ ಇಡೀ ಜಗತ್ತಿಗೆ ತೆರೆದುಕೊಟ್ಟಿದ್ದಾರೆ. ಚೆನ್ನಾಗಿ ಈ ಒಂದು ಪಾಶದಲ್ಲಿ, ಮೋಹ ಪಾಶದಲ್ಲಿ ಎಲ್ಲರನ್ನೂ ಇನ್ವಾಲ್ವ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಕೇವಲ ಲಾಭ, ಅತಿ ಲಾಭ, ಈ ಲಾಭದಾಹಿ ಆಗಿರುವಂತಹ ಈ ಒಂದು ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಬಲಿಯಾಗ್ತಾ ಇದ್ದೀವಿ. ಇವತ್ತು ಕೇವಲ ಯುವಕರು ಬಲಿಯಾಗ್ತಾ ಇದ್ದಾರೆ ಅಂತ ಅನ್ಕೋಬೇಡಿ. ಈ ಒಂದು ಸಮಸ್ಯೆಗೆ ವಯಸ್ಸಾಗಿರುವಂಥ ವೃದ್ಧರು ಅವರು ಬಲಿಯಾಗ್ತಾ ಇದ್ದಾರೆ, ಮಹಿಳೆಯರು ಬಲಿಯಾಗ್ತಾ ಇದ್ದಾರೆ, ಸಣ್ಣ ಮಕ್ಕಳು ಬಲಿಯಾಗ್ತಾ ಇದ್ದಾರೆ. ಬಲಿಯಾಗಿರೋರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಅಂದರೆ ಏನು ಹೇಳ್ತಾರೆ, ಆಗದೇ ಇರೋರ ಸಂಖ್ಯೆ ಕಡಿಮೆ. ಸೊ ಇಂಥ ಒಂದು ಏನು ಹೇಳ್ತಾರೆ, ಒಂದು ತೀವ್ರ ಇಂಟೆನ್ಸಿಫೈಡ್ ಸಿಚುವೇಶನ್ಗೆ ನಾವು ಎಂಟ್ರಾಗಿದ್ದೀವಿ ಸ್ನೇಹಿತರೆ. ಸೊ ಇದ್ರ ವಿರುದ್ಧ ಸಮರ ಹೂಡಬೇಕು ಅನ್ನೋ ಕಾರಣಕ್ಕೇ ನಾವು ಈ ರಾಜ್ಯವ್ಯಾಪಿ ಆಂದೋಲನವನ್ನು ಕೈಗೆತ್ತಿಕೊಂಡಿದ್ದೀವಿ. ಇದ್ರ ಜೊತೆಗೇ ಸಾಮಾಜಿಕ ಪಿಡುಗುಗಳು ಏನು ಕಾಡ್ತಾ ಇದೆ, ಎಲ್ಲ ಸಮಸ್ಯೆಗಳನ್ನು ಸಹ ನಾವು ಈ ಒಂದು ಆಂದೋಲನದಲ್ಲಿ ತಗೊಂಡಿದ್ದೀವಿ.
ಇನ್ನೊಂದು ಪಾಯಿಂಟ್ ನಾನು ಇಂಟರ್ನೆಟ್ ವಿಷಯಕ್ಕೆ ಹೇಳಬೇಕಂದ್ರೆ ಅದ್ರ ಅಫೋರ್ಡಬಿಲಿಟಿ, ಆಕ್ಸೆಸಬಿಲಿಟಿ, ಅವೈಲಬಿಲಿಟಿ ತುಂಬ ಈಸಿ ಆಗಿರೋದ್ರಿಂದ ಎಲ್ಲರ ಕೈ ಸೇರಂಗೆ ಆಗಿದೆ. ಸೊ ಇದಕ್ಕೋಸ್ಕರನೇ ಈಗ ನಾವು ಆ ಒಂದು ಏನು ಹೇಳಬೇಕು, ಪೆಡಂಭೂತ ಅನ್ಬೇಕಾ ಅಥವಾ ಇದು ಬ್ರಹ್ಮ ರಾಕ್ಷಸನ ಕೈಯಲ್ಲಿ ನಾವು ಸಿಗಾಕೊಂಡಿರೋದ್ರ ವಿರುದ್ಧ ನಾವು AIMSS ಕಡೆಯಿಂದ ಸಮರ ಸಾರಿದ್ದೀವಿ. ನಿಮ್ಗೆ ಇನ್ನೊಂದು ವಿಷಯನೂ ಗೊತ್ತಿದೆ, ಸಾಮಾಜಿಕ ಪಿಡುಗುಗಳು ಬಗ್ಗೆ ಹೇಳೋದಾದರೆ, ನಿನ್ನೆ ತಾನೇ ಹುಬ್ಬಳ್ಳಿನಲ್ಲಿ ಒಂದು ಹೆಣ್ಣು ಮಗಳ ಏನು ಕಗ್ಗೊಲೆ ಆಗಿದೆ. ಹೆತ್ತವರಿಂದನೇ, ಸಂಬಂಧಿಕರಿಂದನೇ ಕಗ್ಗೊಲೆ ಆಗಿದೆ. ಯಾಕೆಂದರೆ ಆಕೆ ಮಾಡಿರೋವಂಥ ಏಕೈಕ ತಪ್ಪು ಅಂತ ಕರೆಯೋದಾದರೆ, ಏಕೈಕ ತಪ್ಪು ಅವಳು ಒಬ್ಬ ದಲಿತ ಹುಡುಗನ್ನ ಪ್ರೀತಿಸಿದ್ದು, ಮದುವೆ ಆಗಿದ್ದು, ತಾನು ನಿರ್ಣಯ ತಗೊಂಡು ಮದುವೆ ಆಗಿ ಜೀವನವನ್ನು ಚೆನ್ನಾಗಿ ಎದುರಿಸ್ಬೇಕು ಅಂತೇಳಿ ಹೊರಟಂಥ ಒಂದು ಹೆಣ್ಮಗಳು, 7 ತಿಂಗಳಿನ ಗರ್ಭಿಣಿ. ಆ ಹುಡುಗನೂ ಸಹ ಸಾಯಿಸೋದಕ್ಕೆ ಪ್ರಯತ್ನಗಳು ನಡೆದಿವೆ ಅಂತ ಕೇಳ್ಪಟ್ಟಿದೆ. ನಂತರ ಮನೆಗೆ ನುಗ್ಗಿ ಆಕೆಯನ್ನು ಕಂಟಿನ್ಯೂಸ್ ಆಗಿ ಗರ್ಭಿಣಿ ಹೆಣ್ಮಗಳನ್ನ ಒದ್ದು ಆಕೆಯ ಸಾವಿಗೆ ಈಡಾಗಿದ್ದಾರೆ ಆಕೆಯ ಕುಟುಂಬಸ್ಥರೇ. ಅಂದರೆ ಇದು ನಮ್ಮ ಸಮಾಜದಲ್ಲಿ ಒಂದು ರೀತಿಯಲ್ಲಿ ಎಷ್ಟು ಏನು ಹೇಳ್ತಾರೆ, ಕ್ರೌರ್ಯ ಬೆಳೀತಾ ಇದೆ ಅನ್ನೋದಕ್ಕೆ ಇದು ಇನ್ನೊಂದು ಉದಾಹರಣೆ. ಆ ಮಮತೆ ಅನ್ನೋದಿಲ್ಲ, ಕರುಣೆ ಅನ್ನೋದಿಲ್ಲ, ಇನ್ನೊಬ್ಬರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋಂಥದ್ದಿಲ್ಲ. ಅದು ಹೆತ್ತವರು ಸಹ ಇಂಥ ಒಂದು ಸೂಕ್ಷ್ಮ ವಿಷಯಗಳನ್ನ ಕಳ್ಕೊಳ್ತಾ ಇದ್ದಾರೆ. ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಸಮಾಜ? ನಾಳೆ ಏನು ವರ್ಷ ಪ್ರಾರಂಭ ಆಗುತ್ತೆ, ವರ್ಷದ ಮಾರ್ಚ್ ತಿಂಗಳು 26ರವರೆಗೂ ನಾವು ಈ ಒಂದು ರಾಜ್ಯವ್ಯಾಪಿ ಆಂದೋಲನವನ್ನು ಹಮ್ಮಿಕೊಂಡಿದ್ದೀವಿ ಸ್ನೇಹಿತರೆ. ಇದು ಮುಖ್ಯ ಉದ್ದೇಶ ಮಹಿಳೆಯರು ಮತ್ತು ಮಕ್ಕಳ ಮೇಲೆ ಆಗ್ತಾ ಇರುವಂತಹ ಅಪರಾಧಗಳು, ಅದರ ತೀವ್ರತೆ, ಅದರ ಒಂದು ವಿಕೃತ ರೂಪಗಳು ನಾವೇನು ನೋಡ್ತಾ ಇದ್ದೀವಿ ಇವತ್ತು ನಮ್ಮ ಸಮಾಜದಲ್ಲಿ, ಇದನ್ನು ನಾವು ಸಮರ ಸಾರೋದಕ್ಕೋಸ್ಕರ ಕೈಗೆತ್ಕೊಂಡಿರುವಂತಹ ಹೋರಾಟ ಇದು. ನಿಮಗೆಲ್ಲರಿಗೂ ಗೊತ್ತಿದೆ, ಮುಖ್ಯವಾಗಿ ನೀವು ಮಾಧ್ಯಮ ಮಿತ್ರರು, ನಿಮಗೆ ನಮಗಿಂತ ಮುಂಚೆ ನಿಮಗೆ ಸಮಾಜದಲ್ಲಿ ಯಾವ ರೀತಿ ನಡೀತಾ ಇದೆ, ಯಾವುದೇ ಒಳ್ಳೆಯ ಸುದ್ದಿ ಆಗಲಿ ಕೆಟ್ಟ ಸುದ್ದಿ ಆಗಲಿ ಅಥವಾ ಅದರ ಘೋರ ಆಯಾಮ ಆಗಲಿ ನಿಮಗೆ ಮೊದಲಿಗೆ ಗೊತ್ತಾಗೋದು ಸ್ನೇಹಿತರೆ. ಹೀಗಾಗಿ ನಾನು ಯಾವ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ನಿಮ್ಮ ಮುಂದೆ ಇಡೋದಕ್ಕೆ ಬಯಸ್ತಾ ಇಲ್ಲ. ಯಾಕಂದರೆ ನಮ್ಮ ಪುಸ್ತಕನೇ ನಿಮ್ಮ ಈಗಾಗಲೇ ಕೈ ಸೇರಿದೆ, ನಮ್ಮ ಲೀಫ್ಲೆಟು ನಿಮ್ಮ ಕೈ ಸೇರಿದೆ. ಇದರಲ್ಲಿ ನಾವು ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ನ ಕೊಟ್ಟಿದ್ದೀವಿ. ಯಾವ ರೀತಿ ಗರ್ಭದಿಂದ ಮಸಣದವರೆಗೂ ಹೆಣ್ಮಕ್ಳು ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳಿಗೆ ಒಳಗಾಗಿದ್ದಾರೆ, ಅವ್ಯಾಹತವಾಗಿ ಅವ್ರ ಮೇಲೆ ನಡ್ಕೊಂಡು ಈ ಒಂದು ಅಗೌರವಗಳು ನಡೀತಾ ಬಂದಿದೆ. ಈ ಅಗೌರವಗಳು ಇನ್ನಷ್ಟು ವಿಕೃತ ರೂಪವನ್ನು ಪಡ್ಕೊಂಡಿದೆ ಜಾಗತೀಕರಣದ ಹಿನ್ನೆಲೆಯಲ್ಲಿ ನಾವು ಯೋಚನೆ ಮಾಡೋದಾದರೆ. ಈಗ ನಾವು ಈ 21st ಸೆಂಚುರಿ ಎಂಟ್ರಿ ಆಗಿದ್ದೀವಿ. ಒಂದು ಕಡೆ ನಾವು PSLV ಇದನ್ನ ಉಪಗ್ರಹನ ಉಡಾವಣೆ ಮಾಡೋದ್ರಲ್ಲೂ ಹೆಣ್ಮಕ್ಳ ಪಾತ್ರ ಇದೆ. ಅಥವಾ ನಮ್ಮ ಕ್ರಿಕೆಟ್ ಟೀಮು, ಮಹಿಳಾ ಕ್ರಿಕೆಟ್ ಟೀಮು ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.